ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಬೋರ್ಗರಿತಾ ಇದ್ದವೆ ನದಿಗಳು. ದೂದ್ಗಂಗಾ, ವೇದಗಂಗಾ ಅಂತೂ ತುಂಬಿ ಹರಿತಾ ಇದ್ದಾವೆ. ಬೆಳಗಾವಿ ಜಿಲ್ಲೆ 3 ಸೇತುವೆ ಸಂಪರ್ಕ ಕಡಿತವಾಗಿದೆ. ನಿಪ್ಪಾಣಿಯಲ್ಲಿ 3 ಕೆಳಹಂತದ ಸೇತುವೆಗಳು ಜಲಾವೃತವಾಗಿದ್ದಾವೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ಅತ್ಯುತ್ತಮವಾಗಿ ಮಳೆ ಆಗ್ತಾ ಇದೆ. ಬೋರ್ಗರಿತಾ ಇದೆ ದೂದ್ಗಂಗಾ ಮತ್ತು ವೇದಗಂಗಾ ನದಿಗಳು. ಬೆಳಗಾವಿ ಜಿಲ್ಲೆಯ 3 ಸೇತುವೆಗಳು ಸಂಪರ್ಕ ಆಗಿದ್ದಾವೆ, ಕಡಿತವಾಗಿದ್ದಾವೆ. ನಿಪ್ಪಾಣಿಯಲ್ಲಿ 3 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೇತುವೆಗಳು ಅಕ್ಕೋಳ, ಸಿದ್ನಾಳ್ ಈ ಮಧ್ಯೆ ರಸ್ತೆ ಕಡಿತವಾಗಿದೆ. ಕುನ್ನೂರು ಮತ್ತು ಸಿದ್ನಾಳ್ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ನೋಡ್ತಾ ಇದ್ದೀರಿ ಹೇಗೆ ತುಂಬಿ ಹರಿತಾ ಇದೆ ಅಂತ ಹೇಳಿ. ಅಲ್ಲಿ ಸೇತುವೆ ಖಂಡಿತ ಕಾಣಿಸ್ತಾ ಇಲ್ಲ. ಈ ಹಂತದಲ್ಲಿ ಯಾರಾದರೂ ದುಸ್ಸಾಹಸ ಮಾಡಲಿಕ್ಕೆ ಹೋದರೆ ಅವರ ಪ್ರಾಣಕ್ಕೆ ಅವರೇ ಸಂಚಕಾರವನ್ನು ತಂದೊಡ್ಡಿದ್ದಂಗೆ ಆಗುತ್ತೆ. ಹೀಗಾಗಿ ಈ ಸೇತುವೆ ದಾಟಲಿಕ್ಕೆ ಯಾವುದೇ ರೀತಿಯ ಅನುಮತಿ ಇಲ್ಲ. ಬ್ಯಾರಿಕೇಡ್ಗಳನ್ನು ಅಡ್ಡಲಾಗಿ ಹಾಕಲಾಗಿದೆ. ಬ್ಯಾರಿಕೇಡ್ ಹಾಕಲಿ ಬಿಡಲಿ, ಇಷ್ಟೊಂದು ನದಿ ತುಂಬಿ ಹರಿತಾ ಇದೆ ಅಂತ ಹೇಳಿದ್ರೆ ಈ ಸೇತುವೆಯನ್ನು ದಾಟುವಂಥ ದುಸ್ಸಾಹಸ ಮಾಡಿದ್ರೆ ಅವರ ಜೀವಕ್ಕೆ ಗ್ಯಾರಂಟಿ ಇಲ್ಲದಂಗೆ ಆಗುತ್ತೆ. ಸೊ ಹೀಗಾಗಿ ಇದರ ತಡೆಗಟ್ಟಬೇಕನ್ನೋ ಕಾರಣಕ್ಕಾಗಿ ಪೊಲೀಸರೇ ಬ್ಯಾರಿಕೇಡ್ಗಳನ್ನು ತಾಲೂಕು ಆಡಳಿತ ಹಾಕ್ಕೊಂಡಿದೆ. ಒಟ್ಟು 3 ಕಡೆಗಳಲ್ಲಿ ಸೇತುವೆ ಸಂಪರ್ಕ ಕಡಿತಗೊಂಡಿದೆ. ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಮಾತ್ರವಲ್ಲದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾಗ್ತಿರುವ ಕಾರಣಕ್ಕಾಗಿ ಬೆಳಗಾವಿಯ ನದಿಗಳು ತುಂಬಿ ಹರಿತಾ ಇದೆ, ಬೋರ್ಗರಿತಾ ಇದ್ದಾವೆ. ವೇದಗಂಗಾ ಮತ್ತು ದೂದ್ಗಂಗಾ ನದಿ. ಹೀಗಾಗಿ ಜನ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತವೂ ಕೂಡ ಕಟ್ಟೆಚ್ಚರ ವಹಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಬೆಳಗಾವಿ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಈ ರೀತಿ ಸೇತುವೆಗಳು ಸಂಪರ್ಕವನ್ನು ಕಡಿದುಕೊಳ್ತಾ ಇದ್ದಾವೆ. ಇದು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಿರುವ ಕಾರಣ ಅಂತ ಕಾಣಿಸುತ್ತೆ. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗುತ್ತೆ ಸಾಮಾನ್ಯ ಜನ ಈ ಸಂದರ್ಭದಲ್ಲಿ? ದಶರಥ್, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತದೆ. ಇದರಿಂದ ಈಗ ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಆಗಿರ್ಬೋದು, ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ನದಿಗಳು ಕೂಡ ಈಗ ಉಕ್ಕಿ ಹರಿತಾ ಇದ್ದಾವೆ. ಈಗ ಮಹಾರಾಷ್ಟ್ರದ ಕೊಲ್ಹಾಪುರ ಪಂಚಗಂಗಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಅದರ ನೀರು ಈಗ ವೇದಗಂಗಾ ಮತ್ತು ದೂದ್ಗಂಗಾ ನದಿಗೆ ಬಂದು ಸೇರ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ 3 ಕೆಳಹಂತದ ಸೇತುವೆಗಳು ಈಗ ಏನು ಜಲಾವೃತಗೊಂಡಿದ್ದಾವೆ. ಅಂದ್ರೆ 3 ಏನು ಕೆಳಹಂತದ ಸೇತುವೆಗಳಿಗೆ ಸಂಪರ್ಕ ಕಡಿತಗೊಂಡಿರ್ತಕ್ಕಂಥದ್ದು. ಅಕ್ಕೋಳ ಸಿದ್ನಾಳ್ ಆಗಿರ್ಬೋದು, ಸಿದ್ನಾಳ್ ಅಕ್ಕೋಳ ಆಗಿರ್ಬೋದು, ಏನು ಈ ಒಂದು 3 ಸೇತುವೆಗಳ ಜೊತೆ 3 ಸೇತುವೆಗಳು ಈಗ ಜಲಾವೃತಗೊಂಡಿದೆ. ಜೊತೆಗೆ ಈಗ ಪರ್ಯಾಯ ಮಾರ್ಗದಲ್ಲಿ ಈಗ ಜನರು ಕೂಡ ಈಗ ಓಡಾಟ ನಡೆಸ್ತಾ ಇದ್ದಾರೆ. ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಅಂದ್ರೆ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮಳೆ ಹೆಚ್ಚಾದಂತೆ ಏನು ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳೇನಿದೆ, ಸಪ್ತ ನದಿಗಳ ಒಳಹರಿವು ಕೂಡ ಹೆಚ್ಚಳಾಗುತ್ತೆ.